ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಅಖಾಡಕ್ಕೆ ಅಂತಿಮ 32 ಅಭ್ಯರ್ಥಿಗಳು ಪ್ರಕಟ. ಜಿದ್ದಾಜಿದ್ದಿಗೆ ಬಿದ್ದಿರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯು ಸೆಪ್ಟೆಂಬರ್ 28ರಂದು ನಿಗದಿಯಾಗಿದ್ದು 15 ಕ್ಷೇತ್ರಗಳಿಗೆ ಒಟ್ಟು 32 ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿದ್ದಾರೆ ಎಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅವರು ಜನಸೇವಾ ಸುದ್ದಿ ವಾಹಿನಿಗೆ ತಿಳಿಸಿರುತ್ತಾರೆ. ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾಗಿದ್ದ ಸೋಮವಾರ ಒಟ್ಟು 116 ಅಭ್ಯರ್ಥಿಗಳಲ್ಲಿ 64 ಜನ ಅಭ್ಯರ್ಥಿಗಳು ಅವರು ಸಲ್ಲಿಸಿದ್ದ ನಾಮಪತ್ರಗಳನ್ನು ಹಿಂಪಡೆದು ಪ್ರಸ್ತುತ ಅಂತಿಮ ಹಂತದಲ್ಲಿ 32 ಅಭ್ಯರ್ಥಿಗಳು ಉಳಿದುಕೊಂಡಿದ್ದಾರೆ. ಸೆಪ್ಟೆಂಬರ್ 28ರಂದು ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಮತ ಚಲಾಯಿಸಲು ಅವಕಾಶ ಕಲ್ಪಿಸಲಾಗಿದೆ. ಒಟ್ಟು 60,064 ಮತದಾರರನ್ನ ಹೊಂದಿರುವುದರಿಂದ ಅಭ್ಯರ್ಥಿಗಳು ಚುನಾವಣೆಗೆ ತುಂಬಾ ಪೈಪೋಟಿಯನ್ನ ನಡೆಸುತ್ತಿದ್ದಾರೆ. ಕೊನೆಯ ಕಣದಲ್ಲಿ ಇರುವ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿಯನ್ನ ನೋಡುವುದಾದರೆ ಸಾಮಾನ್ಯ ಕ್ಷೇತ್ರಕ್ಕೆ ಅಮರ ಮಧುಕರ ನಲವಡೆ ಸಂಕೇಶ್ವರ, ಅಶೋಕ್ ಬಸವಂತಪ್ಪ ಪಟ್ಟಣಶೆಟ್ಟಿ ಹುಕ್ಕೇರಿ, ಕತ್ತಿ ಲವ ರಮೇಶ್ ಬೆಲ್ಲದ ಭಾಗೇವಾಡಿ, ಕಿರಣ್ ಶಂಕರ್ ಕಲ್ಲಟ್ಟಿ ನೂಗಿನಹಾಳ 5, ಗಜಾನನ ಅಟ್ ಗಟಗೆಪ್ಪ ಮಲ್ಲಪ್ಪ ಮಗದುಮ್ಮ, ಬೆಣಿವಾಡ ಪಾಟೀಲ್ ಕಲಗೌಡ ಬಸನಗೌಡ ಯಲ್ಲಾಪುರ, ಪಾಟೀಲ್ ಪ್ರಭುದೇವ ಬಸಗೌಡ ಆಮಿನಬಾವಿ, ಪಾಟೀಲ್ ವಿನಯ್ ಅಯ್ಯಪ್ಪಗೌಡ ಅಮಿನಬಾವಿ, ಪಾಟೀಲ್ ಶಿವರಾಜ್ ಬಾಪು ಸಾಹೇಬ್ ಸೋಲಾಪುರ, ಬಸಪ್ಪ ಲಗಮ ಮರಡಿ ಕೊಟ್ಟಬಾಗಿ, ಮಗನ್ನವರ್ ಬಸಗೌಡ ಪರಪ್ಪ ಯಲ್ಲಿ ಮುನ್ನೊಳ್ಳಿ, ಮಟಗಾರ ಶಿವಕುಮಾರ್ ಬಸವರಾಜ್ ಸುಲ್ತಾನ್ಪುರ, ಮದವಾಲ ಶಿವನ್ಗೌಡ ಸತ್ತೇಪ, ಮಹಾವೀರ್ ವಸಂತ್ ನಿಲಜಗಿ ಹುಕ್ಕೇರಿ, ಮುಡತಿ ಶಿವಾನಂದ ನಿಂದು ಶಿವಪುತ್ರ, ಸಂಕೇಶ್ವರ ವರ್ಧಮಾನ ಸರ್ದಾರ ತಾತಪ್ಪ ಯರನಾಳ, ಮುನ್ನೋಳಿ ಲಕ್ಷ್ಮಣ್ ಬಸವರಾಜ್ ಹೆಬ್ಬಾಳ, ವಾಸೇದಾರ್ ಕೆಂಪಣ್ಣ ಸಾತಪ್ಪ ಹಂಡ್ಯನವಾಡಿ, ಶಿರಕೋಳಿ ಶಂಕರಪ್ಪ ಶಿವಪುತ್ರಪ್ಪ ಸಂಕೇಶ್ವರ್ ಕ್ಷೀರಸಾಗರ ಮಹದೇವ್ ಬಾಬು ಸೋಲಾಪುರ. ಮಹಿಳಾ ಕ್ಷೇತ್ರಕ್ಕೆ ನಾಯಕವಾಡಿ ಮೆಹಬೂಬಿ ಗೌಸ್ ಅಸ್ಸಂ ಹುಕ್ಕೇರಿ, ಪಾಟೀಲ್ ಭಾಗ್ಯಶ್ರೀ ಬಾಬಾಗೌಡ ಹೆಬ್ಬಾಳ, ಮೂಡಲ್ಗಿ ಮಂಗಳ ಗುರುಸಿದ್ದಪ್ಪ ಶಿದಿಹಟ್ಟಿ, ಸುಮಿತ್ರಾ ಲಕ್ಷ್ಮಣ್ ಶಿಡ್ಲಹಾಳ ಪಾಸ್ಟಾಪುರ. ಹಿಂದುಳಿದ ಆವರ್ಗ ಕ್ಷೇತ್ರಕ್ಕೆ ಕಳ್ಳಿ ಗಜಾನನ ನಿಂಗಪ್ಪ ಸಂಕೇಶ್ವರ, ಹೆಗಡೆ ಶಂಕರ್ ವಿಠೋಬಾ ಸಂಕೇಶ್ವರ. ಹಿಂದುಳಿದ ಬಾವರ್ಗ ಕ್ಷೇತ್ರಕ್ಕೆ ದಯಾನಂದ ಮಾರುತಿ ಪಾಟೀಲ್ ದಡ್ಡಿ, ಸತ್ತೇಪ ಬರಮಣ್ಣ ನಾಯಿಕ್ ಬೆಳವಿ. ಪ್ರಜಾಕ್ಷೇತ್ರಕ್ಕೆ ಸನ್ನಾಯಿಕ ಶ್ರೀಮಂತ ಗಂಗಪ್ಪ ಕಣಗಾಲ್, ಹುಲಿ ಲಕ್ಷ್ಮಣ್ ಸುರೇಶ್ ಬೆಲ್ಲದ ಬಾಗೇವಾಡಿ. ಪಟ್ಟಣ ಪಂಚಾಯತ್ ಕ್ಷೇತ್ರಕ್ಕೆ ಬಸವರಾಜ್ ಲಗಮಣ ನಾಯಿಕ್, ಗಟಗುದ್ದಿ ಲಂಕೆಪ್ಪ ಗೋಳ್ ಬಸವಣಿ ಸಣ್ಣಪ್ಪ ಗಟಗುದ್ದಿ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಅಭ್ಯರ್ಥಿಗಳ ಪರವಾಗಿ ಕ್ಷೇತ್ರದೊಳಗೆ ಪ್ರಚಾರ ಭರದಿಂದ ಸಾಗುತ್ತಿದೆ. ಈ ಬಾರಿ ಯಾರಿಗೆ ಚುನಾವಣೆಯಲ್ಲಿ ಯಾರಿಗೆ ವಿದ್ಯುತ್ ಶಾಕ್ ಹೊಡೆಯುತ್ತದೆ ಎಂದು ಕಾದು ನೋಡಬೇಕಿದೆ.